ನಯನಿ ಮಡಕೆ ಹೊತ್ತಿದ್ದಕ್ಕೆ ಅವಳಿಗೆ ದೃಷ್ಟಿ ಆಗಿರುತ್ತೆ ತಿಲೋತ್ತಮಕ್ಕ. ಅದಕ್ಕೆ ನಯನಿ ಕಾಲ್ಗೆ ಗಾಜು ಚುಚ್ಚಿರೋದು. ಅನಿಷ್ಟ ಅಂತಂದ್ರೆ ಈ ಮುಳ್ಮೀನೆ. ಸಿಸ್ಟರ್, ಏನ್ ನೀವ್ ಹೇಳ್ತಾ ಇರೋದು? ಗಾಬರಿ ಆಗ್ಬೇಡ, ಕೋಪನೂ ಮಾಡ್ಕೋಬೇಡ. ನಾನ್ ಹೇಳ್ತಿರೋದ್ ಏನು ಅಂದ್ರೆ ಅನಿಷ್ಟ ಬಂದು ವಕ್ಕರ್ಸ್ಕೊಳ್ಳುತ್ತೆ ಅಂತ ಅಮ್ಮನವ್ರು ಬಂದು ಚಾಫ್ಟಿ ತಗೊಂಡು ಹೊಡೆದ್ರಂತಲ್ಲ. ಹೊಡೆದಿದ್ ನೀನೆ ಅಂತಲ್ಲಮ್ಮ, ಯಾಕೇನೂ ಗೊತ್ತಿಲ್ಲದಿರೋ ತರ ನಾಟಕ ಆಡ್ತಿದ್ಯಾ? ನಂಗೆ ನಿಜವಾಗ್ಲೂ ನೆನ್ಪೇ ಇಲ್ಲ ಪರಶುಮಾವ. ಈ ಸಲ ಅಮ್ಮನವ್ರು ಬಂದ್ರೆ ನಿಮ್ ವಿಷಯ ನೋಡ್ಕೋತೀನಿ ಬಿಡಿ. ನನಗಷ್ಟೊಂದು ಆಸೆ ಇಲ್ಲ ಬಿಡಮ್ಮ. ನೀವ್ ಇದನ್ನ ಹೇಗ್ ತಿಂತಿದ್ದೀರೋ ನನ್ ಕೈಲಂತೂ ಆಗಲ್ಲ. ಪೂಜೆ ಹೆಸರಲ್ಲಿ ಹೀಗೆ ಅಡ್ಗೆ ಮಾಡ್ತಾರ? ನೈನಿ ಬೇಕು ಅಂತಾನೆ ಹೀಗ್ ಮಾಡಿರೋದು ಅನ್ಸತ್ತೆ. ದುರಂದರ, ಇಷ್ಟ ಆಗ್ಲಿಲ್ಲ ಅಂದ್ರೆ ಹಾಲು ಕುಡ್ದು ಮಲ್ಕೊಳ್ಳಿ. ಅದನ್ ಬಿಟ್ಟು ಅದ್ ಚೆನ್ನಾಗಿಲ್ಲ ಇದ್ ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದು. ಹೀಗೆ ಅಂತ ಮೊದ್ಲೇ ಹೇಳಿದಿದ್ರೆ ನಾವ್ ಬೇರೆ ಅಡ್ಗೆ ಮಾಡ್ಕೋತಿದ್ವಲ್ಲ. ಅಕ್ಕ, ಅಟ್ಲೀಸ್ಟ್ ಒಂದ್ ಜ್ಯೂಸ್ ಆದ್ರೂ ಕುಡಿಯೋಣ ಬಾ. ಆಂಟಿ, ನನಗೆ ಆರೆಂಜ್ ಜ್ಯೂಸ್ ಬೇಕು. ನಾವಿಲ್ ತಿನ್ನೋದಕ್ಕಿಲ್ಲ ಅಂತಿದ್ರೆ ಇವಳಿಗೆ ಆರೆಂಜ್ ಜ್ಯೂಸ್ ಬೇರೆ ಬೇಕಂತೆ. ನೀನ್ ಸುಮ್ನಿರು ಜಾಸ್ಮಿನು. ಜಾಸ್ಮಿನ್, ಹೀಗಿದೆ ಹಾಗಿದೆ ಅಂತ ಹೆಸರಿಡಬಾರ್ದು. ನೀನೇ ಏನಾದ್ರೂ ಚೆನ್ನಾಗಿ ಅಡ್ಗೆ ಮಾಡಿ ಎಲ್ರಿಗೂ ಬಡಿಸ್ಬೋದಲ್ವಾ? ಸುಮ್ನಿರು ವಿಶಾಲ್. ಇವಾಗ ಮಾವ ಹುಷಾರಾಗ್ತಿದ್ದಾರೆ. ಮತ್ತೆ ಮುಳ್ಮೀನ್ ಮಾಡಿರೋ ಅಡ್ಗೆನೇನಾದ್ರೂ ತಿಂದ್ರೆ ಅವ್ರ ಕತೆ ಅಷ್ಟೇ ಮುಗೀತು. ಹೇಳಿ, ಯಾರಿಗೇನ್ ಬೇಕು ಅಂತ ಹೇಳಿ, ನಿಮಿಷದಲ್ಲಿ ಮಾಡಿರ್ತೀನಿ. ನನ್ಗೆ ಬೆಂಡೆಕಾಯಿ ಫ್ರೈ ಜೊತೆ ಸಾಂಬಾರು ಬೇಕು. ನನ್ಗೆ ಹಾಗಲಕಾಯಿ ಫ್ರೈ, ಸೋರೆಕಾಯಿ ಚಟ್ನಿ ಬೇಕು. ನನ್ಗೆ ಮೆಣಸಿನ ಸಾರು, ಹಪ್ಳ. ಆಲೂ ಫ್ರೈ ಮಾಡಕ್ ಬರುತ್ತಾ ನಿಂಗೆ? ಅದ್ರ ಜೊತೆ ಮುದ್ದೆ ಪಲ್ಯನೂ ಮಾಡು. ಮೆಂತೆ ಸೊಪ್ಪಿನ ಮುದ್ದೆ ಪಲ್ಯ ಮಾಡಮ್ಮ. ಆದ್ರೆ ತೊಗರಿ ಬೇಳೆ ಹಾಕ್ಬೇಡ, ಹೆಸರು ಬೇಳೆ ಮಾತ್ರ ಹಾಕೋ. ಏನಮ್ಮೋರೆ ಹಾಕ್ ನೋಡ್ತಿದ್ದೀರಾ? ನಾನೇನು ಹೋಟೆಲ್ಗೆ ಹೋಗ್ತಿಲ್ಲ. ಏನ್ ಬೇಕು ಅಂತ ಹೇಳಿದ್ರೆ ಮಾಡಿಡ್ತೀನಿ ಅಂದೆ. ಇವ್ರೇನ್ ಇಷ್ಟೊಂದು ಅಡ್ಗೆ ಹೇಳ್ತಿದ್ದಾರೆ? ಏನ್ ಬೇಕು ಅಂತ ಕೇಳಿದ್ರೆ ತಿನ್ಬೇಕು ಅನ್ಸದನ್ನೆಲ್ಲ ಹೇಳ್ತಾರೆ. ನೀವು ಕೇಳ್ತಾ ಹೋದ್ರೆ ಇನ್ನೂ ಹೇಳ್ತಿರ್ತಾರೆ. ಐ ಕಾಂಟ್. ಇವೆಲ್ಲ ಮಾಡಕ್ ನನ್ ಕೈಲಾಗಲ್ಲ. ಏನೋ 1-2 ಅಂದ್ರೆ ಮ್ಯಾನೇಜ್ ಮಾಡ್ಬೋದು. ಏನು ಮೊಸರನ್ ಕಡ್ದು ಮಜ್ಜಿಗೆ ಮಾಡ್ತೀಯಾ? ಅದ್ ಯಾರಿಗ್ ಬೇಕು? ಒಂದ್ ಮಗ್ ನೀರ್ ತಗೊಂಡು ಮೊಸರಿಗೆ ಹಾಕಿದ್ರೆ ಅದೇ ಮಜ್ಜಿಗೆ ಆಗತ್ತೆ. ಇಷ್ಟ ಬಂದ ಹಾಗೆ ಅಲ್ಲಾಡ್ಸಿದ್ರೆ ಅದೇ ಬೆಣ್ಣೆ ಆಗತ್ತೆ. ಅದನ್ನ ಒಲೆ ಮೇಲಿಟ್ಟು ಕೆಳಗ್ ಬೆಂಕಿ ಹಚ್ಚಿದ್ರೆ ಅದು ತುಪ್ಪ ಆಗುತ್ತೆ. ಇಂಥ ಸಿಂಪಲ್ ಅಡ್ಗೆಗಳನ್ನೆಲ್ಲ ಹೇಳ್ಬೇಡ. ನಮಗ್ ಏನ್ ಬೇಕೋ ಅದನ್ನ ನೀನ್ ಮಾಡ್ಕೊಟ್ರೆ ನಿನಗ್ ಅಡ್ಗೆ ಮಾಡಕ್ ಬರುತ್ತೆ ಅಂತ ನಾವ್ ಒಪ್ಕೋತೀವಿ. ಅದ್ಕೆ ಕೂಲ್ ಕೂಲ್. ಈ ಮಾತೆಲ್ಲ ಯಾಕೀಗ? ಯಾರ್ಗ್ ಏನ್ ಬೇಕೋ ತರಿಸ್ಕೊಂಡು ತಿನ್ನಿ. ಸುಮ್ನೆ ಈ ರೀತಿ ಜಾಸ್ಮಿನಿಗೆ ತೊಂದರೆ ಕೊಡಬೇಡಿ. ಪಾಪ ಈಗಲೇ ಜೀವನದಲ್ಲಿ ತುಂಬಾ ನೊಂದ್ಬಿಟ್ಟಿದ್ದಾಳೆ. ಈ ಅಡುಗೆ ವಿಷಯ ಪಕ್ಕಕ್ಕಿಟ್ಟು ಮುಂದಿನ ಸೋಮವಾರ ಬಾವಂದು ಷಷ್ಠಾಬ್ದಿ ಇದೆ. ಅದನ್ನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ವಿಶಾಲ್. ಹಾಗೆ ಮಾಡ್ಸೋಣ ಆಂಟಿ. ಯಜಮಾನ್ರೆ, ಷಷ್ಠಿ ಪೂರ್ತಿ ಅಂತಿದ್ದ ಹಾಗೆ ನೆನ್ಪಾಯ್ತು. ಆ ದಿನ ಗಾಯತ್ರಿ ಅಮ್ಮ ಅವ್ರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಏನು? ಗಾಯತ್ರಿ ಅತ್ತಿಗೆ ಬರ್ತಾರಾ ಊಟಕ್ಕ? ಅಬ್ಬಾ ಅಕ್ಕ, ನಿಂಗೆ ಸುಮ್ಮನಿರಕ್ಕಾಗಲ್ವಾ? ತಿಥಿ ದಿನ ನಡೆದಾಗೆ ಮತ್ತೆ ಷಷ್ಠಿ ಪೂರ್ತಿ ದಿನ ನಡಿಬೇಕು ಅಂದ್ಕೊಂಡಿದ್ಯೋ ಏನು? ಅಮ್ಮವ್ರು ಹೇಳಿದ್ದನ್ನ ಹೇಳ್ತಿದ್ದೀನಿ. ನಯಿನಿ, ದಯವಿಟ್ಟು ಹಿಂಸೆ ಮಾಡಬೇಡ.
ನಿಜವಾಗ್ಲೂ ಗಾಯತ್ರಕ್ಕ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಯಾರು ಬರಲ್ಲ. ಆ ಕೆಲ್ಸ ಪೂರ್ತಿ ಮಾಡಿದ್ರೆ ಸರಿ ಹೋಗುತ್ತೆ. ವಿಶಾಲ್, ಆ ಏರ್ಪಾಡ್ ಏನು ಅಂತ ನೋಡಪ್ಪ. ಇಲ್ಲ ಮೋರೆ, ನೀವ್ ಮಾವನವ್ರ ಪಕ್ಕ ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾವನವ್ರ ಪಕ್ಕ ಗಾಯತ್ರಿ ಅಮ್ಮೋರೆ ಬಂದು ಕೂತ್ಕೋತಾರೆ. ನೈನಿ ಇಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಿದ್ದಾಳೆ ಅಂದ್ರೆ ಗಾಯತ್ರಿ ಅತ್ತೆ ಖಂಡಿತವಾಗ್ಲೂ ಬಂದೇ ಬರ್ತಾರೆ. ಅಡಿಗೆ ಮಾತ್ರ ಅಲ್ಲ, ಈ ಚರ್ಚೆ ಕೂಡ ನನಗಿಷ್ಟ ಆಗ್ಲಿಲ್ಲ. ಸತ್ತು ಹೋಗಿರೋರು ಮತ್ತೆ ಬರ್ತಾರೆ ಅಂದ್ರೆ ಏನು? ನನಗಂತೂ ಒಂದ್ ಪಲ್ಯನೂ ಇಷ್ಟ ಆಗ್ಲಿಲ್ಲ. ಬಿಲ್ಡಪ್ ಕೊಡೋ ಬದಲು ಅಡ್ಗೆ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತು. ಅವ್ರು ಮಾಡಲ್ಲಮ್ಮ, ನಾವು ಮಾಡಿ ಹಾಕಿದ್ರೆ ತಿಂತಾರೆ. ವಿಶಾಲ್, ಷಷ್ಠಿ ಪೂರ್ತಿ ದಿನ ಒಳ್ಳೆ ಅಡ್ಗೆ ಮಾಡಿಸಿ, ಬೇಕಾದ್ರೆ 5 ಸ್ಟಾರ್ ಹೋಟೆಲ್ನಿಂದ ಶೆಫ್ನ ಕರೆಸಿ. ಮಾಮ್, ನೀವೇನು ತಲೆ ಕೆಡಿಸ್ಕೋಬೇಡಿ, ನೈನಿನೇ ಎಲ್ಲ ನೋಡ್ಕೋತಾಳೆ. ನನ್ನ ಹೆತ್ತ ತಾಯಿನೇ ಡ್ಯಾಡ್ ಪಕ್ಕದಲ್ಲಿ ಕೂತ್ಕೋತಾರೆ ಅಂತ ನನ್ನ 6th ಸೆನ್ಸ್ ಹೇಳ್ತಾ ಇದೆ. ಮೇ ಬಿ ಅದೇ ನಿಜ ಆಗ್ಬೋದು, ನೋಡೋಣ. ಗಾಯತ್ರಕ್ಕ ಬರ್ತಾರಂದ್ರೆ ಅದಕ್ಕಿಂತ ಖುಷಿ ಇನ್ನೇನಿದೆ ಕಂದ. ಬರ್ಲಿ, ನೋಡೋಣ. ನೋಡ್ಬೇಕು ಕೂಡ. ತಾನ್ ಹೇಳೋ ಮಂಚಕ್ಕೆ 3 ಕಾಲು ಅನ್ನೋದಾದ್ರೆ ಹಾಗೆ ಹೇಳೋರು ಯಾವ್ದೋ ಮಹಾರಾಜನೋ ಮಹಾರಾಣಿನೋ ಆಗಿರ್ಬೇಕು. ಆದ್ರೆ ನೈನಿ ಕೂಡ ಕಿಂಗ್ಡಮ್ಗೆ ಕ್ವೀನ್ ತರ ಫೀಲ್ ಆಗ್ತಿದ್ದಾಳೆ. ನೀನೇನ್ ಹೇಳ್ತೀಯ ಜಸ್ಸಿ? ನಾನು ಕೇಳಿದ ಪ್ರಶ್ನೆಗೆ ನೀನು ಉತ್ತರ ಕೊಡ್ತಿಲ್ಲ ಅಂದ್ರೆ ನಿನಗೆ ಕ್ಯೂಡ್ ಆಗಿರ್ಬೇಕು, ಇಲ್ಲ ಅಂದ್ರೆ ನನ್ನ ಪ್ರಶ್ನೆಯಿಂದ ಲಾಭ ಇಲ್ಲ ಅಂತಿರ್ಬೇಕು. ಯಾರಾದ್ರೂ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ರೆ ಡಿಸ್ಟರ್ಬ್ ಮಾಡೋದು ನಿಮ್ ಹಾಬಿನ ಆಂಟಿ? ಈಗೇನ್ ಪ್ರಪಂಚ ಮುಳುಗೋಗಿದ್ಯಾ? ಇಷ್ಟು ಆಳವಾಗಿ ಯೋಚನೆ ಮಾಡ್ತಿದ್ಯಾ? ನೀವು ನೈನಿನ ಬೈಕೋತಾ ಇದ್ದೀರಾ. ನಾನೇನು ಆ ನೈನಿಗಿರೋ ಎಕ್ಸ್ಟ್ರಾ ಟ್ಯಾಲೆಂಟ್ ಏನು ಅಂತ ಯೋಚನೆ ಮಾಡ್ತಿದ್ದೀನಿ. ಅವಳಿಗೆ ಎಕ್ಸ್ಟ್ರಾ ಟ್ಯಾಲೆಂಟ್ ಅಂತ ಏನೂ ಇಲ್ಲ, ಇರೋದೆಲ್ಲ ಎಕ್ಸ್ಟ್ರಾನೇ. ಬಾಯ್ ಬಿಟ್ರೆ ಬರೀ ಸುಳ್ಳೆ. ಕಾಗೆನ ಹಿಡಿಯೋದು, ಬಣ್ಣ ಬಳಿಯೋದು. ನೀನೇ ಕೇಳಿಸ್ಕೊಂಡಿಯಲ್ಲ, ಸತ್ತು ಹೋಗಿರೋ ನಮ್ ಗಾಯತ್ರಿ ಅತ್ತಿಗೆ ವಾಪಸ್ ಬರ್ತಾರಂತೆ. ಷಷ್ಠಿ ಪೂರ್ತಿ ದಿನ ನಮ್ಮ ಅಣ್ಣನ ಪಕ್ಕ ಕೂತ್ಕೊಂಡು ಆಯುಷ್ಮಾನ್ ಹೋಮ ಮಾಡಿಸ್ತಾಳಂತೆ. ಅವಳಿಗೆ ಹುಚ್ಚಿಡ್ದಿರೋದು ಅಲ್ದೆ ನಮಗೂ ಹುಚ್ಚಿಡಿಯೋಗಿ ಮಾಡ್ತಾಳೆ ಅನ್ಸತ್ತೆ. ಆಂಟಿ, ನೈನಿ ಹೇಳಿದ್ಲು ಅಂದ್ರೆ ಅದು ನಡೆಯುತ್ತೆ. ಯಾಕೆಂದ್ರೆ ನಡೆಯೋ ಹಾಗಿದ್ರೇನೆ ಅವಳು ಹೇಳೋದು. ವಾಟ್ ಡು ಯು ಮೀನ್? ಅಂದ್ರೆ ಈಗ ನಮ್ಮ ಗಾಯತ್ರಿ ಅತ್ತಿಗೆ ಬಂದು ನಮ್ಮೆಲ್ರಿಗೂ ಹಾಯ್ ಅಂತಾರಾ? ನಮಗೆ ವಿಶ್ ಮಾಡ್ತಾರೋ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ಆ ನೈನಿನಂತೂ ಬ್ಲೆಸ್ ಮಾಡ್ತಾರ ಆಂಟಿ. ಸತ್ತಿರೋ ಗಾಯತ್ರಿ ಆಂಟಿ ಇಲ್ಲಿಗೆ ಬರ್ತಾರೆ. ಒಂದ್ ನಿಮಿಷ ಜಸ್ಸಿ. ಕಣ್ಣು ಚೆನ್ನಾಗೇ ಇದೆ. ಆ ಅಂತ ಬಾಯ್ ತೆಗಿ. ಆ ಅನ್ನು. ನಾಲ್ಗೆ ಕೂಡ ಓಕೆ. ತಲೆಗೇನಾದ್ರೂ ಏಟಾಗಿದ್ಯಾ? ವಾಟ್ ಆರ್ ಯು ಡೂಯಿಂಗ್ ಆಂಟಿ? ನಿನಗೂ ಏನಾದ್ರೂ ಹುಚ್ಚಿಡಿತೇನೋ ಅಂತ ಚೆಕ್ ಮಾಡ್ದೆ. ವಾಟ್? ಮತ್ತಿನ್ನೇನು, 16 ವರ್ಷದ ಹಿಂದೆ ತೀರೋಗಿರೋ ನಮ್ಮತ್ತಿಗೆ ಲೇಟೆಸ್ಟ್ ಆಗಿ ಇವಾಗ ಬರ್ತಾರೆ ಅಂತ ಹೇಳ್ತಿದ್ಯಾ? ಆ ನೈನಿಗೇನೋ ತಿಳುವಳಿಕೆ ಇಲ್ಲ, ಹಾಗೆ ಹೇಳ್ತಾಳೆ ಅನ್ಕೋಬಹುದು. ಆದ್ರೆ ನಿನಗೇನಾಗಿದೆ? ಆಂಟಿ, ಅವಳು ಹೇಳಿದ್ ಕರೆಕ್ಟೇನೆ. ಹೋದ್ವಾರ ಹುಣ್ಣಿಮೆ ದಿನ ಗಾಯತ್ರಿ ಆಂಟಿನ ನಾನು ಕೂಡ ನೋಡಿದೆ. ಓ ಮೈ ಗಾಡ್!
ಇವಾಗ ಹೀಗೆ ಶಾಕ್ ಆಗಿ ಆ ಕಡೆ ಈ ಕಡೆ ತಲೆ ಅಲ್ಲಾಡ್ಸ್ಬೇಕಲ್ಲ? ಹೀಗೆ ತೋರಿಸ್ತಾರಲ್ಲ ಸಿನಿಮಾನಲ್ಲಿ. ಹುಚ್ಚಿ ಜಾಸ್ಮಿನ್, ಅವಳು ಹಿಪ್ನೋಟಿಸಮ್ ಮಾಡ್ತಿದ್ದಾಳೆ. ನೀನ್ ನಮ್ದೇ ಅನ್ಕೋ, ನಿನ್ನ ಚಿಕ್ಕ ವಯಸ್ಸಲ್ಲಿ ತೀರ್ ಹೋದ ನಿಮ್ಮಮ್ಮನೂ ಕಾಣಿಸ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಕಾಗೆ ಗೂಬೆ ಕತೆ ಕೇಳ್ಬೇಡ, ಮೆಂಟಲ್ ಆಗೋಗ್ತೀಯಾ. ಓಕೆ? ಪ್ರತ್ಯಕ್ಷವಾಗಿ ನೋಡಿರೋದಕ್ಕೆ ಆ ನೈನಿಗಿರೋ ಟ್ಯಾಲೆಂಟ್ ಬಗ್ಗೆ ನಾನು ನಂಬ್ತಾ ಇದ್ದೀನಿ. ಇವ್ರು ನೋಡದೆ ಇರೋದಕ್ಕೆ ಅವಳನ್ನ ಲೈಟಾಗಿ ತಗೋತಾ ಇದ್ದಾರೆ. ಈ ವಿಷಯನ ಹೀಗೆ ಬಿಟ್ಬಿಟ್ರೆ ನಮಗೆ ತಲೆನೋವಾಗಿ ಕೊನೆಗೆ ನಮ್ಮನ್ನೇ ಸಾಯಿಸ್ಬಿಡುತ್ತಾಂಟಿ. ವಿ ಹ್ಯಾವ್ ಟು ಬಿ ಕೇರ್ಫುಲ್. ಅಕ್ಕ ಅಕ್ಕ, ಗಾಯತ್ರಕ್ಕ ಬಂದ್ರೆ ನಮ್ಮ ಪರಿಸ್ಥಿತಿ ಏನು ಅಂತ ಯೋಚನೆ ಮಾಡ್ತಿದ್ಯಾ ಅಲ್ವಾ? ಏಯ್, ಸತ್ತಿರೋರು ಕನ್ಸಲ್ ಬರ್ತಾರೆ ಅಂದ್ರೆ ನಂಬೋದು ಕಣೋ. ಮನೆಗೆ ಬಂದು ನಡೀತಿರೋ ಫಂಕ್ಷನ್ಗೆ ಅಟೆಂಡ್ ಆಗ್ತಾರೆ ಅಂದ್ರೆ ಹೇಗೋ ನಂಬೋದು? ಆದ್ರೆ ನಯನಿ ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ಲು ಅಂತ ನೋಡಿದ್ಯಲ್ಲ ಅಕ್ಕ. ಬಾವನ್ ಪಕ್ಕ ಕೂತ್ಕೊಂಡು ಆಯುಷ್ಮಾನ್ ಯಜ್ಞ ಮಾಡ್ಬೇಕಾಗಿದ್ ನಿನ್ನನ್ನ ಪಕ್ಕದಲ್ಲಿ ನಿಂತ್ಕೊಂಡು ನಡೆಯೋದನ್ನೆಲ್ಲ ನೋಡುಂತದ್ಲು. ತಿಥಿ ದಿನ ಗಾಯತ್ರಕ್ಕ ಬರ್ತಾರೆ ಅಂತ ನೈನಿ ಹೇಳಿದ್ಲು, ಬರ್ಲಿಲ್ಲ. ಸುಳ್ಳು ಹೇಳಿದ್ದಕ್ಕೆ ನಮ್ಗೆಲ್ಲ ಕಿವಿಗೆ ಹೂ ಇಟ್ಟಿದ್ದಕ್ಕೆ ಹಲ್ಲು ಉದ್ರೋಗೋ ಹಾಗೆ ನಾನು ಹೊಡೆದಿದ್ದೆ. ಆದ್ರೂ ನೋಡು, ಬದಲಾಗ್ಲಿಲ್ಲ. ಮತ್ತೀಗ ಷಷ್ಠಿ ಪೂರ್ತಿ ಫಂಕ್ಷನ್ಗೆ ಗಾಯತ್ರಿ ಅಕ್ಕ ಬರ್ತಾರೆ ಅಂತ ಹೇಳ್ತಿದ್ದಾಳೆ. ಬಂದು ಜಗದೀಶ್ ಪಕ್ಕ ಕೂತ್ಕೋತಾರೆ ಅಂತ ಹೇಳ್ತಾ ಇದ್ದಾಳೆ. ಅದು ಕತೆ ಅಲ್ಲ ಅಕ್ಕ, ಅವಳು ಹೇಳ್ದಂಗಾಗತ್ತೆ ಅಂತ ಯಾಕೋ ನಂಗೂ ಹಾಗೆ ಅನಿಸ್ತಿದೆ. ನೀನ್ ಈ ಥರದ್ನೆಲ್ಲ ನಂಬಲ್ಲ, ಆದ್ರೆ ದೇವ್ರಿದಾನೆ ಅಂತ ನಂಬಿದಾಗ ಈ ತರ ಅತೀಂದ್ರಿಯ ಶಕ್ತಿಗಳಿರುತ್ತೆ ಅಂತ ನಂಬೇಕು. ಅಂದ್ರೆ ಜಾಸ್ಮಿನ್ ಹೇಳ್ದ ಹಾಗೆ ನೈನಿ ಗಾಯತ್ರಿ ದೇವಿ ಹತ್ರ ಮಾತಾಡ್ತಿದ್ದಾಳ? ಗಾಯತ್ರಕ್ಕನ್ನ ಮೊಬೈಲಲ್ಲಿ ನೋಡ್ದೆ ಅಂತ ಜಾಸ್ಮಿನ್ ಕೂಡ ಹೇಳಿದ್ಲು ಅಲ್ವಾ? ಅವಾಗ ನಾವು ಅದನ್ನ ಕಾಮಿಡಿ ಅಂತ ನಕ್ಬಿಟ್ವಿ. ಆದ್ರೀಗ ನಮ್ಮ ಮುಖದಲ್ಲಿ ನಗುನೇ ಬರ್ದೇ ಇರೋಗ್ ಮಾಡಿರೋ ಆ ನಯನಿ ಹೇಳಿದ್ದೆಲ್ಲ ನಿಜ ಅಂತ ನಂಬದೇ ಇರಕ್ಕಾಗಲ್ಲ ಅಕ್ಕ. ಯೋಚನೆ ಮಾಡ್ತಿದ್ರೆ ನೈನಿಗೇನೋ ಶಕ್ತಿ ಇದೆ ಅಂತ ಅನ್ನಿಸ್ತಿದೆ ಪರ್ಶು. ಆ ವಿಶಾಲಾಕ್ಷಮ್ಮನವರ ಕೃಪಾಶೀರ್ವಾದ ಎಷ್ಟಿದೆಯೋ ಗೊತ್ತಿಲ್ಲ, ಆದ್ರೆ ಗಾಯತ್ರಕ್ಕನ್ ಪವಾಡ ಮಾತ್ರ ತುಂಬಾ ಇದೆ ಅಕ್ಕ. ಯಾಕಂದ್ರೆ ಮನೇಲಿ ಇದ್ದಕ್ಕಿದ್ದಂಗೆ ಗಾಳಿ ಬೀಸೋದು, ಕರ್ಟನ್ ಹಾರೋದು, ಬಾಗ್ಲು ಹಾಕಿದ್ರು ಈ ತರ ಎಲ್ಲ ಆಗೋದು ನಾವು ಕಣ್ಣಾರೆ ನೋಡ್ತಾ ಇದೀವಲ್ಲಕ್ಕ. ನೈನಿ ಏನೋ ಮಾಟ ಮಂತ್ರ ಮಾಡ್ತಿದ್ದಾಳೆ ಅಂತ ಆರೋಪ ಹೊರಿಸಿ ಅವತ್ತು ಹಾಗೆಲ್ಲ ಅನ್ಕೊಂಡ್ವಿ. ಆದ್ರೆ ಹಾಗೆಲ್ಲ ಮಾಡಿದ್ದು ಗಾಯತ್ರಕ್ಕ ಅಂತ್ಯ ಪರ್ಶು. ಹೌದಕ್ಕ. ಹಾಗಾದ್ರೆ ಅವಳು ಪ್ರಾಣ ತೆಗ್ದಿರೋ ನನ್ನನ್ನೇನೋ ಮಾಡ್ತಿಲ್ವಲ್ಲ, ಹಾಗೆ ಹೇಗ್ ಬಿಟ್ಬಿಡ್ತಾಳೆ? ನಯನಿಗೆ ಹೆಲ್ಪ್ ಮಾಡಿ ತಕ್ಷಣ ನಮ್ಮನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಾಳೇನೋ ಅಕ್ಕ. ಮೊದ್ಲು ಆ ನಯನಿ ಹತ್ರ ಇರೋ ಶಕ್ತಿ ಏನು ಅಂತ ತಿಳ್ಕೊಬೇಕಕ್ಕ ನಾವು. ಹಾಗಾದ್ರೆ ನಯನಿ ಜಾತಕ ಬೇಕು ಪರ್ಶು. ನಾವು ಕೇಳಿದ್ರೆ ಕೊಟ್ಬಿಡ್ತಾಳ? ತಗೋಬೇಕು. ಹೇಗಕ್ಕ? ಹೇಳ್ತೀನಿ ಬಾ. ಏನು ಹೇಳ್ದೆ ಹೋಗ್ತಿದ್ಯಲ್ಲಕ್ಕ? ಅಮ್ಮೋರೆ, ಎಷ್ಟೊತ್ತಾಯ್ತು ಬಂದು? ಹೀಗೆ ಯಾಕೆ ನಿಂತ್ಕೊಂಡಿದ್ದೀರಾ? ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ ನೈನಿ.
ನೀವು ನನಗೋಸ್ಕರ ಕಾಯೋದು ಅಂದ್ರೆ ಏನಮ್ಮೋರೆ? ನೈನಿ ಅಂತ ಕರೆದ್ರೆ ಸಾಕು, ಕ್ಷಣದಲ್ಲಿ ನಿಮ್ಮ ಮುಂದೆ ಬಂದು ನಿಂತಿರ್ತೀನಿ ನಾನು. ಈ ಮನೇನ ತಿದ್ದೋ ಕೆಲ್ಸದಲ್ಲಿರೋ ನಿನ್ನನ್ನ ಕರೆದು ತೊಂದರೆ ಕೊಡೋದು ಯಾಕೆ ಅಂತ ಅನ್ಕೊಂಡೆ. ನಿಮ್ಗಿಂತ ಮುಖ್ಯನಾ ಅಮ್ಮೋರೆ? ಇನ್ಯಾವತ್ತೂ ಹಾಗೆ ಅನ್ಕೋಬೇಡಿ. ನೀವು ಬಂದ ತಕ್ಷಣ ನನ್ನ ಕರೆದ್ಬಿಡಿ, ಸರಿನಾ? ನಾನು ಬರ್ತೀನೋ ಬರಲ್ವೋ ಅಂತ ತಿಳ್ಕೊಳಕ್ ಮುಂಚೆ ಷಷ್ಠಿ ಪೂರ್ತಿ ಕಾರ್ಯಕ್ಕೆ ಬಂದೇ ಬರ್ತೀನಿ ಅಂತ ಮನೆಯವ್ರಿಗೆಲ್ಲ ಹೇಳ್ದೆ ಅಲ್ವಾ? ಹೌದು ಅಮ್ಮೋರೆ, ಷಷ್ಠಿ ಪೂರ್ತಿಲಿ ನೀವೇ ಇಲ್ಲದೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ. ನಡೆಸ್ಕೋಬೇಕು ಅಂತ ತಿಲೋತ್ತಮ ಇದ್ದಾಳಲ್ಲ. ಆದ್ರೆ ಮಾವನ ಜೀವನದಲ್ಲಿ ಅವರು ನಂತರ ಬಂದವರಲ್ವಾ? ಆದ್ರೆ ನೀವು ಅವ್ರ ಜೀವನದಲ್ಲಿ ಮೊದಲು ಬಂದವರು. ನಿಮಗೆ ಗೊತ್ತಾ ಅಮ್ಮೋರೆ, ನೀವು ಷಷ್ಠಿ ಪೂರ್ತಿ ದಿನ ಬರ್ತೀರಾ ಅಂತ ನಾ ಹೇಳಿದ ತಕ್ಷಣ ಮಾವನವ್ರಿಗೆ ತುಂಬಾ ಖುಷಿ ಆಯ್ತು. ಅವ್ರ ಕಣ್ಣಲ್ಲಿ ಸಂತೋಷ ನೋಡಿದ್ಮೇಲೆ ಇದೇ ಅಲ್ವಾ ನಾನು ಬಯಸ್ತಿದ್ದು ಅನ್ನಿಸ್ತು. ನೀವು ಖಂಡಿತ ಬರ್ತೀರಾ ಅಲ್ವಾ? ಬರ್ತೀನಿ ಅಂತ ನೀನೇ ಹೇಳ್ದೆ ಅಲ್ವಾ ನೈನಿ? ನನ್ನ ಒಂದ್ ಮಾತು ಕೇಳಿಲ್ಲ. ಕ್ಷಮಿಸ್ಬಿಡಿ ಅಮ್ಮೋರೆ, ಮಾವನವ್ರ ಪಕ್ಕ ನೀವು ಕೂತ್ಕೊಂಡ್ರೇನೆ ಆ ಸ್ಥಾನಕ್ಕೊಂದು ಅರ್ಥ ಅಂತ ಹಾಗನ್ಬಿಟ್ಟೆ. ನಿಮ್ನೊಂದು ಮಾತು ಕೇಳದೆ ಇರೋದಕ್ಕೆ ನನ್ನನ್ನು ಕ್ಷಮಿಸ್ಬಿಡಿ. ಆದರೆ ನೀವು ಅವತ್ತೇನಾದರೂ ಬರದೇ ಹೋದರೆ ತಿಥಿ ದಿನ ನನಗಾಗಿದ್ದ ಅವಮಾನನೇ ಮತ್ತೆ ಆಗುತ್ತೆ. ನನ್ ಹೊಡೆದ್ರು ಬಡಿದ್ರು ನನಗೆ ಬೇಜಾರಿಲ್ಲ ಅಮ್ಮೋರೆ. ಆದರೆ ನಿಮ್ಮನ್ನೇನಾದರೂ ಅಂದರೆ ನಂಗೆ ಅಳು ಬರುತ್ತೆ. ನೈನಿ, ಖುಷಿಲಿ ನನ್ ಕೊಟ್ಟ ಮಾತನ್ನ ಮರೆತು ಎಲ್ರಿಗೂ ಮಾತು ಕೊಟ್ಟಿದ್ಯಾ? ನಾನು ನಿನಗೆ ಕಾಣಿಸ್ತೀನಿ ಅಂತ ನೀನು ನನ್ನ ಹತ್ರ ಮಾತಾಡ್ತೀಯ ಅನ್ನೋದನ್ನ ಎಲ್ರಿಗೂ ಗೊತ್ತಾಗೋ ಹಂಗೆ ಮಾಡಿದ್ರೆ ನಿನಗೆ ತೊಂದರೆ ಆಗತ್ತೆ ಅಂತ ಹೇಳಿದ್ದೆ ಅಲ್ವಾ? ನಾನು ನಂಬಿರೋದನ್ನ ಹೇಳ್ದೆ ಅಮ್ಮೋರೆ. ನೀವಿದ್ದೀರಾ ಅಂತ, ಕಾಣಿಸ್ತೀರಾ ಅಂತ ನಿರೂಪಿಸೋದಕ್ಕೋಸ್ಕರ ನಾನೇನು ಹೇಳಿಲ್ಲ. ಆದರೂ ಸರಿ, ಯೋಚನೆ ಮಾಡ್ತಾರೆ, ಅವಮಾನಿಸ್ತಾರೆ, ನಿನ್ನ ಆಸೆನ ನುಚ್ಚು ನೂರು ಮಾಡ್ತಾರೆ. ಹಾಗಂತ ನೀವು ಬರೋದಿಲ್ವಾ ಅಮ್ಮೋರೆ? ಆಗ ನನಗೆ ಮತ್ತೆ ಅವಮಾನ ಆಗುತ್ತೆ ಅಲ್ವಾ? ಬರ್ತೀನಿ. ನಿಂಗೋಸ್ಕರ ಖಂಡಿತವಾಗ್ಲೂ ಬರ್ತೀನಿ ನೈನಿ. ಆದ್ರೆ ನೀನ್ ತಿಳ್ಕೊಬೇಕಾಗಿರೋ ವಿಷಯ ಏನಂದ್ರೆ, ಷಷ್ಠಿ ಪೂರ್ತಿಗೆ ಒಳ್ಳೆ ಮುಹೂರ್ತ ಇಲ್ಲ. ಅನಿಷ್ಟ, ಅಪಾಯ, ದರಿದ್ರ, ವಿಪತ್ತು ಹೀಗೇನಾದ್ರೂ ಒಂದು ಕೇಡು ಉಂಟಾಗಬಹುದು. ನೀನು ಹುಷಾರಾಗಿರ್ಬೇಕು. ಅಪಾಯ ಏನಾದರೂ ಬರೋ ಹಾಗಿದ್ರೆ ಅದನ್ನು ತಡೆಯೋದಕ್ಕೆ ನಾನು ಎಲ್ಲ ಪ್ರಯತ್ನನೂ ಮಾಡ್ತೀನಿ ಅಮ್ಮವ್ರೆ. ಆದರೆ ನೀವು ಬರಬಾರ್ದು ಅಂತ ಯಾರಾದರೂ ಏನಾದರೂ ತಡೆದ್ರೆ ಮಾತ್ರ ನಾನು ಸುಮ್ಮನಿರಲ್ಲ. ನಾನು ಬರೋದು ಖಚಿತ. ಈ ಸಲ ನನ್ನನ್ನು ಬಂಧನ ಮಾಡೋಕ್ಕಾಗೋಲ್ಲ. ಆದರೆ ನಿನ್ನನ್ನು ತಡೆಯೋರಿರ್ತಾರೆ. ಹುಷಾರಾಗಿರ್ಬೇಕು. ಸರಿ ಅಮ್ಮವ್ರೆ, ನೀವು ಎಚ್ಚರಿಸಿದ್ರಿ ಅಲ್ವಾ? ಪ್ರತಿ ಹೆಜ್ಜೆನೂ ಯೋಚನೆ ಮಾಡಿರ್ತೀನಿ. ನೀನು ಮೊದಲು ಹೆಜ್ಜೆ ಇಡ್ತೀಯ, ಆದರೆ ನೀನು ಹಿಂದೆ ಹೆಜ್ಜೆ ಹಾಕೋರು ಯಾರು ಅಂತಾನೂ ಕಂಡುಹಿಡಿಬೇಕು ನೈನಿ. ಅಮ್ಮವ್ರೆ, ಅಮ್ಮವ್ರೆ, ಅಮ್ಮವ್ರೆ ಹೊರಟೋದ್ರು ಅನ್ಸುತ್ತೆ. ಯಾಕೆ ಹಾಗೆ ಹೇಳಿದ್ರು? ನನ್ನ ವಿರುದ್ಧ ಯಾರು ಹೆಜ್ಜೆ ಇಡ್ತಾರೆ? ಗಾಯತ್ರಿ ಅಮ್ಮವ್ರು ಆಡಿದ ಮಾತಿಗೆ ಏನರ್ಥ ಇರ್ಬೋದು?
ಅಬ್ಬಾ ನನ್ ತುಟಿಗಳು ಇವಾಗ ಟೊಮ್ಯಾಟೊ ತರ ಎಷ್ಟು ಕೆಂಪಗಾಗಿದ್ಯೋ